ಹಾಯ್ ಗಾಯ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟಿಂದಲೇ ಈಗ ನಮ್ಮ ಚಾನಲ್ ನಡೆಸಿದ್ದು. ಹಾಯ್ ಫ್ರೆಂಡ್ಸ್, ಇವಾಗ ಚಿನ್ನದ ರೇಟು ತುಂಬಾ ದುಬಾರಿ ಆಗ್ತಾಯಿದೆ. ದಿಢೀರ್ನೆ ಇಳಿಕೆ ಅಂತಾರೆ, ಆದರೆ ಇರೋಷ್ಟೇ ಇರುತ್ತೆ. ಹಾಗಾಗಿ ಚಿನ್ನದ ಬೆಲೆ ಮಾತಾಡೋಣ. ನಮ್ಮ ಮನೇಲೂ ನಾವು ಕೂಡ ಚಿನ್ನ ಇಲ್ಲ, ನೋಡ್ಬೋದು ಇಲ್ಲಿ ನಮ್ಮ ಕಡೆ ಇರೋದು ಈ ಥರನೇ. ಹಾಗಾಗಿ ಒಂದು ವಿಡಿಯೋನ ಚಿನ್ನದ ಬಗ್ಗೆ ಹೇಳ್ತಾ ಇದ್ವಿ ಅಂತಂದರೆ, ಚಿನ್ನನೇ ತೋರಿಸ್ಬೇಕಂತೇನಿಲ್ಲಲ್ವ, ನಮ್ಮ ಮನೇಲಿ ಇದ್ದಂಥ ಚಿನ್ನನ ತೋರಿಸಿದ್ರೆ ಆಯಿತು ಅಂತ ಈ ಥರ ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇಲ್ಲಿ ವಿಡಿಯೋಲಿ ನೋಡ್ಬೋದು ನೀವು, ಇದೆಲ್ಲ ಚಿನ್ನ ಅಲ್ಲ, ಇದೆಲ್ಲ ರೋಲ್ಡ್ ಗೋಲ್ಡು. ಇದನ್ನೇ ನಾನು ಚಿನ್ನದ ಬಗ್ಗೆ ಹೇಳ್ತಾ ಇದ್ದೀನಲ್ಲ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಚಿನ್ನದ ಬೆಲೆ ಯಾಕೆ ತೆಗೆದೆ ಅಂದರೆ, ಚಿನ್ನದ ಬೆಲೆ ದಿಢೀರ್ನ ಇಳಿಕೆ ಆಗಿದೆ ಅಂತಾರೆ, ಆದರೆ ಏನೂ ಕೂಡ ಇಳಿಕೆ ಆಗಿಲ್ಲ. ಏನೇನು ಸ್ವಲ್ಪ ಇಳಿಕೆ ಆಗಿಲ್ಲ. ಮೊದಲು 5,000 ಇತ್ತು, 10,000 ಇತ್ತು, 15,000, 20,000, 25,000, 30,000. ಇದೇನೇ ನಮ್ಮಂಥ ಬಡವ್ರಿಗೆ ದುಬಾರಿ ಅನಿಸಿತ್ತು. ಹೀಗೆ ಒಮ್ಮಿಂದೊಮ್ಮೆ ಈ ನಮ್ಮನಿ 87,000 ಅಂದರೆ ಯಾರಿಗೆಲ್ಲ ಇದಾಗೋಲ್ಲ, ದುಬಾರಿ ಅನಿಸಲ್ಲ. ಇದು ಕೂಡ ಚಿನ್ನದಲ್ಲ, ರೋಲ್ಡ್ ಗೋಲ್ಡು. ಆದರೆ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ನಮ್ಮಂಥ ಬಡವರು ಏನು ಹಾಕೋಬೇಕು ಚಿನ್ನನ, ಮದುವೆ ಹೇಗೆ ಮಾಡಬೇಕು, ಮಕ್ಕಳ ಮದುವೆನ ಬಡವರು 77,000 ಆದರೆ ಹೇಗೆ ಕೊಂಡ್ಕೊಳ್ಬೇಕು. ಚಿನ್ನದ ಬೆಲೆ ಈ ಥರ ದಿನೇ ದಿನಕ್ಕೆ ಏರ್ತಾಯಿದ್ರೆ ನಮ್ಮಂಥ ಬಡವರೆಲ್ಲ ಹೇಗೆ ಬದುಕೋದು. ಚಿನ್ನನ ನೋಡೋದಷ್ಟೇ, ಈ ಥರ ರೋಲ್ಡ್ ಗೋಲ್ಡ್ ಚಿನ್ನ ಅಂತ ಹಾಕೊಳ್ಳೋದಷ್ಟೇ ಆಗಿಬಿಡುತ್ತೆ. ಅದಕ್ಕೆ ಚಿನ್ನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚಿನ್ನ ಇಳಿಬೇಕಂತೀರಾ ಅಥವಾ ಶ್ರೀಮಂತರು ಹೇಗಾದರೂ ಚಿನ್ನ ತೊಗೋತಾರೆ, ಆದರೆ ಎಲ್ಲರೂ ಕೂಡ ಚಿನ್ನನ ತೊಗೊಳಕ್ಕಾಗಲ್ಲಲ್ವ. ಬಡವರು ತೊಗೊಳೋಕ್ಕಾಗಬೇಕು ಚಿನ್ನ ಅಂದ್ರೇ ಸಮಾಜಕ್ಕೊಂದು, ಅಂದರೆ ಎಲ್ಲರೂ ಹಾಕೋತಾರೆ ಚಿನ್ನ, ಬಡವರು ಹಾಕೋದಾಗೆ ಇರಬೇಕಾಗತ್ತೆ ಚಿನ್ನ ಈ ಥರ ದುಬಾರಿ ಆದರೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಚಿನ್ನದ ರೇಟು ಇವತ್ತಿಗೆ 77,000 ಇದೆ. ಇನ್ನು ಮುಂದೆ ಯಾವ ಥರ ಇಳಿಕೆ ಆಗುತ್ತೆ ನೋಡಬೇಕಾಗಿದೆ. ಚಿನ್ನ ಆದಷ್ಟು ಬೇಗ ಇಳಿಕೆ ಆದರೆ ನಮ್ಮಂಥ ಬಡವ್ರಿಗೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.